ಡಿ ಗ್ಯಾಂಗ್ಗೆ ಮಾದರಿಯಾದ ಹಾಸ್ಯ ನಟ ಸಂಜು ಬಸಯ್ಯ ಪತ್ನಿಗೆ ಅಶ್ಲೀಲವಾಗಿ ಮೆಸೇಜ್ ಕಳಿಸಿದವನಿಗೆ ಬುದ್ಧಿ ಕಲಿಸಿದಾನೆ ಹಾಸ್ಯ ನಟ ಸಂಜು ಬಸಯ್ಯ. ಇದೀಗ ಅಷ್ಟು ಮಾತ್ರ ಅಲ್ಲ, ಪತ್ನಿ ಪಲ್ಲವಿಗೆ ಯುವಕನಿಂದ ಅಶ್ಲೀಲ ಮೆಸೇಜ್ ಬರ್ತಾ ಇತ್ತು. ಪಿಯುಸಿ ಓದ್ತಾ ಇರುವ ಯುವಕನಿಗೆ ಬುದ್ಧಿ ಕಲಿಸಿದ್ದಾರೆ ಈತ. ಇನ್ಸ್ಟಾದಲ್ಲಿ ಅಶ್ಲೀಲ ಮೆಸೇಜ್ ಹಾಕಿದ ವಿಜಯನಗರ ಮೂಲದ ಯುವಕ ಮೆಸೇಜ್ ಹಾಗೂ ಅಶ್ಲೀಲ ಫೋಟೋಗಳನ್ನ ಕಳಿಸಿದ್ದ ಈತ ಸಂಯಮ ಕಳೆದುಕೊಳ್ಳದೆ ಪೊಲೀಸರ ಗಮನಕ್ಕೆ ವಿಷಯವನ್ನ ಸಂಜು ಅವರು ತಂದಿದ್ರು. ದೂರು ಕೊಡ್ತಾ ಇದ್ದಂತೆ ಅಲರ್ಟ್ ಆಗಿದ್ದಾರೆ ಬೈಲಹೊಂಗಲ ಠಾಣಾ ಪೊಲೀಸರು. ಅಶ್ಲೀಲ ಮೆಸೇಜ್ ಕಳಿಸಿದವನಿಗೆ ಬುದ್ಧಿ ಹೇಳಿ ಕಳಿಸಿದ್ದಾರೆ. ಯುವಕನ ಭವಿಷ್ಯ ಹಾಳಾಗಬಾರದು ಅಂತ ಬುದ್ಧಿ ಹೇಳಿ ಸಂಜು ಬಸಯ್ಯ ಕೂಡ ಕಳಿಸಿದ್ದಾರೆ. ಇಂಥದ್ದೇ ಕೇಸ್ನಲ್ಲಿ ಜೈಲು ಸೇರಿದ್ರು ನಟ ದರ್ಶನ್ ಹಾಗೂ ಗ್ಯಾಂಗ್. ನಟ ದರ್ಶನ್ಗೂ ಕೂಡ ಮಾದರಿಯಾಗಿದ್ದಾರೆ ಹಾಸ್ಯ ನಟ ಸಂಜು ಬಸಯ್ಯ. ಅಂದ್ರೆ ದುಡುಕಿದ ನಿರ್ಧಾರವನ್ನ ತಗೊಂಡಿಲ್ಲ, ಇಲ್ಲಿ ಯಾರನ್ನೂ ಶೆಡ್ಡಿಗೆ ಕರ್ಸಿಲ್ಲ, ವಿಪರೀತ ಹೊಡೆದಿಲ್ಲ, ಕರೆಂಟ್ ಶಾಕ್ ಕೊಟ್ಟಿಲ್ಲ, ಬದಲಾಗಿ ಮುಳ್ಳನ್ನ ಮುಳ್ಳಿನಿಂದಲೇ ತೆಗಿಬೇಕು ಅನ್ನೋ ಹಿನ್ನೆಲೆಯಲ್ಲಿ ಪೊಲೀಸರಿದ್ದಾರೆ, ಕಾನೂನಿದೆ, ಅವರೇ ಅದನ್ನ ನೋಡ್ಕೊಳ್ಳಿ ಅಂತ ನಟ ದರ್ಶನ್ ಅವ್ರಿಗೂ ಕೂಡ ಮಾದರಿಯಾದಂಗೆ ಕಾಣಿಸ್ತಾ ಇದೆ ಸಂಜು ಬಸಯ್ಯ ಅವರ ಈ ಒಂದು ನಡೆ. ನಮಸ್ತೆ, ನನ್ನ ಹೆಸರು ಎಚ್ ಪಿ ಮನೋಜ್ ಅಂತ. ನಮ್ಮೂರು ಬಂದು ಕಂಚಿಕೇರಿ, ವಿಜಯನಗರ ಡಿಸ್ಟಿಕ್, ಅರಪಳ್ಳಿ ತಾಲೂಕು. ನಾನು ಭಾಳ ದಿವಸದ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಿದ್ದೆ. ಮೊನ್ನೆ ಹಿಂಗೆ ಪಲ್ಲು ಸಂಜು ಅಫಿಷಿಯಲ್ ಅನ್ನೋರಿಗೆ ಕೆಟ್ಟ ಕಮೆಂಟ್ಸು, ಕೆಟ್ಟ ವಿಡಿಯೋ ಹಾಕಿದ್ದೆ. ಅದರಿಂದ ಅವ್ರು ಬೇಸತ್ತು ಬೈಲಹೊಂಗಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ರು. ಅದರಿಂದ ಇವತ್ತು ಬೆಳಗ್ಗೆ ಪೊಲೀಸರು ಬಂದು ಠಾಣೆಗೆ ಹಿಡ್ಕೊಂಡ್ಬಂದು ಕಠಿಣ ಶಿಕ್ಷೆಯನ್ನು ಕೊಟ್ಟು ನನಗೆ ನನ್ನ ತಪ್ಪಿನ ಅರಿವು ಮೂಡಿಸಿದ್ದಾರೆ. ಅದರಿಂದ ನಾನು ಮಾಡಿದ ತಪ್ಪು ಸೋಷಿಯಲ್ ಮೀಡಿಯಾದಲ್ಲಿ ಇನ್ಯಾರು ಮಾಡಬಾರ್ದು ಹೇಳಿ ನಾನಿದ್ದ ಅವ್ರಿಗೆ ಕ್ಷಮೆ ಯಾಚಿಸಿ ಈ ಥರ ಇನ್ಯಾರು ಮಾಡಬಾರ್ದು ಅಂತ ಹೇಳಿ. ನಮಸ್ತೆ, ನನ್ನ ಹೆಸರು ಎಚ್ ಪಿ ಮನೋಜ್ ಅಂತ. ನಮ್ಮೂರು ಬಂದು ಕಂಚಿಕೇರಿ, ವಿಜಯನಗರ ಡಿಸ್ಟಿಕ್, ಅರಪಳ್ಳಿ ತಾಲೂಕು. ನಾನು ಭಾಳ ದಿವಸದ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಿದ್ದೆ. ಮೊನ್ನೆ ಹಿಂಗೆ ಪಲ್ಲು ಸಂಜು ಅಫಿಷಿಯಲ್ ಅನ್ನೋರಿಗೆ ಕೆಟ್ಟ ಕಮೆಂಟ್ಸು, ಕೆಟ್ಟ ವಿಡಿಯೋ ಹಾಕಿದ್ದೆ. ಅದರಿಂದ ಅವ್ರು ಬೇಸತ್ತು ಬೈಲಹೊಂಗಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ರು. ಅದರಿಂದ ಇವತ್ತು ಬೆಳಗ್ಗೆ ಪೊಲೀಸರು ಬಂದು ಠಾಣೆಗೆ ಹಿಡ್ಕೊಂಡ್ಬಂದು ಕಠಿಣ ಶಿಕ್ಷೆಯನ್ನು ಕೊಟ್ಟು ನನಗೆ ನನ್ನ ತಪ್ಪಿನ ಅರಿವು ಮೂಡಿಸಿದ್ದಾರೆ. ಅದರಿಂದ ನಾನು ಮಾಡಿದ ತಪ್ಪು ಸೋಷಿಯಲ್ ಮೋರ್ ಡೀಟೇಲ್ಸ್ ನನ್ನ ಕಲೀಗ ರಾಜೇಶ್ ನೀಡ್ತಾರೆ. ರಾಜೇಶ್, ಈಗ ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿಯಾಗಿ ಕೆಲವರು ಪ್ರತಿನಿತ್ಯವೂ ಕೂಡ ಹಾವಳಿಯನ್ನ ಇಡ್ತಲೇ ಇರ್ತಾರೆ, ಬಾಯಿಗೆ ಬಂದಂಗೆ ಮೆಸೇಜ್ ಕಾಮೆಂಟ್ಗಳನ್ನ ಹಾಕ್ತಲೇ ಇರ್ತಾರೆ. ಬಟ್ ಸಂಜು ಬಸಯ್ಯ ಅವರ ನಡೆ ಎಲ್ಲರೂ ಮೆಚ್ಚುವಂಥದ್ದೇ ಅಲ್ವಾ? ಬಹಳ ಮೆಚೂರ್ಡ್ ಆಗಿ ಡಿಸಿಷನ್ ತಗೊಂಡಿದ್ದಾರೆ ಅಂತ ಅನಿಸ್ತಾ ಇದೆ. ಹೌದು ವಿದ್ಯಾ, ಎಂತಂದ್ರೆ ಸಂಜು ಅವರು ಒಂದು ಸೂಕ್ಷ್ಮವಾಗಿ ವಿಚಾರ ಮಾಡತಕ್ಕಂಥದ್ದು. ಏನು ಈ ವಿಚಾರ ಯಾವಾಗ ಏನು ಇನ್ಸ್ಟಾಗ್ರಾಮ್ದಲ್ಲಿ ತನ್ನ ಪತ್ನಿ ಏನು ಪಲ್ಲವಿ ಅವರಿಗೆ ಯುವಕನೊಬ್ಬ ಏನು ಅಶ್ಲೀಲವಾಗಿ ಮೆಸೇಜ್ ಮಾಡಿದ ತಕ್ಷಣನೇ ಆತ ಏನಂತಂದ್ರೆ ಬೈಲಹೊಂಗಲ ಪೊಲೀಸ್ ಠಾಣೆ ಪೊಲೀಸರಿಗೆ ಮಾಹಿತಿಯನ್ನ ತಿಳಿಸ್ತಾರೆ. ನಂತರ ಆ ಯುವಕನನ್ನ ಏನು ಪ್ರೆಸೆಂಟ್ ಮಾಡುವಂತ ಏನು ಪೊಲೀಸರು ಆತನನ್ನ ಕರೆದು ಬುದ್ಧಿವಾದ ಹೇಳುವಂತ ಕೆಲಸ ಮಾಡಿದ್ದಾರೆ. ಇದು ಎಲ್ಲರಿಗೂ ಮಾದರಿ ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ಸಾಕಷ್ಟು ಪ್ರಕರಣಗಳು ನೋಡಬಹುದು. ನಮ್ಮ ಕಣ್ಣೆದುರಿಗೆ ನಟ ದರ್ಶನ್ ಪ್ರಕರಣ ಕೂಡ ಕಣ್ಣೆದುರಿಗೆ ಇದೆ. ಹೀಗಾಗಿ ಆ ವಿಚಾರದಲ್ಲಿ ನೋಡೋದಾದ್ರೆ ಸಂಜು ಬಸಯ್ಯ ನಡೆ ಸಾಕಷ್ಟು ಒಂದು ರೀತಿಯಲ್ಲಿ ಎಲ್ಲರೂ ಹೆಮ್ಮೆ ಪಡುವಂತ ವಿಷಯ ಅಂತಾನೆ ಹೇಳ್ಬೋದು ವಿದ್ಯಾ. ಓಕೆ, ಧನ್ಯವಾದ ಡೀಟೇಲ್ಸ್ಗೆ. ಯುವಕನಿಗೆ ಬುದ್ಧಿ ಹೇಳಿದ್ದಾರೆ ಸಂಜು ಬಸಯ್ಯ. ಜೊತೆಗೆ ಪೊಲೀಸರ ನಡೆ ಕೂಡ ಇಲ್ಲಿ ಮೆಚ್ಚುವಂಥದ್ದೇ. ಅಂದರೆ ಸೀರಿಯಸ್ ಆಗಿ ತಗೊಂಡಿದ್ದಾರೆ. ಕೆಲವೊಬ್ರು ಅದನ್ನು ಸೀರಿಯಸ್ ಆಗಿ ತಗೊಳ್ಳಲ್ಲ ಕೆಲವೊಂದು ಸ್ಟೇಷನ್ಗಳಲ್ಲಿ. ಮಗದೊಂದು ಕಡೆ ಇದು ಬೇರೆಯವ್ರಿಗೂ ಕೂಡ ಪಾಠ ಆಗಬೇಕು, ಮಾದರಿ ಆಗಬೇಕು.